ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾಳಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಕಸ್ತೂರಿ ಮನೆಯಲ್ಲಿ ಇಟ್ಟಿದ್ದಂಥ ದುಡ್ಡನ್ನು ರೋಹಿಣಿ ಕದ್ದಿರ್ತಾಳೆ. ಅದಾದಮೇಲೆ ಮನೇಲಿ ದುಡ್ಡನ್ನು ಹುಡುಕ್ಬೇಕಾದ್ರೆ ಸಿಗದೇ ಇದ್ದಾಗ ಇದನ್ನು ಮೀನಾನೇ ಕದ್ದಿರೋದು ಅಂತ ಶಾಂತಿ ಮೀನಾ ಮೇಲೆ ಓಡಿಸ್ತಾಳೆ. ಆಗ ಶಾಂತಿ ಮೀನಾ ಹತ್ರ ಕರೆದು ನೀ ದುಡ್ಡು ಎತ್ಕೊಂಡಿದ್ದೆ, ನೀನೇ ಎತ್ಕೊಂಡಿರೋದು ಅಂತ ಮೀನಾ ಮೇಲೆ ಒರೆಸ್ತಾಳೆ. ಆಗ ಮನೆಯವರೆಲ್ಲ ನೋಡ್ತಾರೆ, ಎಲ್ಲರೂ ಶಾಕಿಂದ ನೋಡ್ತಿರ್ತಾರೆ. ರಂಗನಾಥ್ ಅವರು ನಿನಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಶಾಂತಿ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದಕ್ಕೆ ಶಾಂತಿ ಏನು ಮಾತಾಡ್ತಾನೆ ಇರಲ್ಲ. ಈ ಕಡೆ ಸೂರ್ಯ ಕಸ್ತೂರಿ ಮನೆಗೆ ಹೋಗಿ ಎಲ್ಲ ಎನ್ಕ್ವೈರಿನ ಮಾಡ್ತಾನೆ, ಮನೇಲೆಲ್ಲ ಹುಡುಕಾಡ್ತಾನೆ, ಎಲ್ಲೂ ಕೂಡ ದುಡ್ಡು ಸಿಗಲ್ಲ. ಆಗ ಕಸ್ತೂರಿಗೆ ಹೇಳ್ತಾನೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾನೆ. ಆಗ ಕಸ್ತೂರಿಯವರು ಭಯ ಪಟ್ಕೊಂಡು ಎಲ್ಲ ಇರೋ ವಿಷಯನ ಹೇಳ್ತಾರೆ. ಈ ದುಡ್ಡನ್ನು ಕೊಟ್ಟಿದ್ದು ಮೀನಾ ಮನೆಯವರೇ ಕೊಟ್ಟಿದ್ದು, ಕೇಸ್ನ ವಾಪಸ್ ತೊಗೊಳೋದಕ್ಕೆ ಲಾಯರ್ ಬಂದು ಕೊಟ್ಟರು ಅಂತ ಕಸ್ತೂರಿ ಎಲ್ಲನೂ ವಿಷಯನ ಹೇಳ್ತಾಳೆ. ಮೀನಾ ಇದು ದುಡ್ಡು ಕತ್ತಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕಸ್ತೂರಿ ಎಲ್ಲ ಹೇಳ್ತಾಳೆ. ಅದಾದಮೇಲೆ ರಂಗನಾಥ್ ಅವ್ರಿಗೆ ಸೂರ್ಯನು ಬಂದು ಈ ವಿಷಯನೆಲ್ಲ ಹೇಳಿದಾಗ ದುಡ್ಡು ತೊಗೊಂಡು ಈ ಕೇಸ್ನ ವಾಪಸ್ ತೊಗೊಂಡಿರೋಕ್ಕೆ ಶಾಂತಿ ಮೇಲೆ ಇಬ್ರಿಗೂ ತುಂಬಾ ಕೋಪ ಬಂದಿರುತ್ತೆ. ಆಗ ರಂಗನಾಥ್ ಮತ್ತು ಸೂರ್ಯ ಇಬ್ಬರು ಸೇರಿಕೊಂಡು ಮೀನಾ ಹತ್ರ ನೀನು ಕ್ಷಮೆ ಕೇಳಲೇಬೇಕು, ಅವಳ ಮೇಲೆ ನೀನು ಕಳ್ಳಿ ಅಂತ ಹೇಳಿ ತಪ್ಪು ಆಪಾದನೆ ಮಾಡಿದೆ, ನೀನು ಅವಳು ಕದ್ದೇ ಇಲ್ಲ ಅಂತ ಹೇಳ್ಬಿಟ್ಟು ನೀನು ಕ್ಷಮೆ ಕೇಳಲೇಬೇಕು ಅಂತ ರಂಗನಾಥ್ ಅವರು ಶಾಂತಿಗೆ ಹೇಳ್ತಾರೆ. ಆಗ ಶಾಂತಿ ಸಾರಿ ಕೇಳ್ದಿರ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಆಗ ಸೂರ್ಯ ಈ ಜನ್ಮದಲ್ಲಿ ಇವರು ಕ್ಷಮೆ ಎಲ್ಲ ಕೇಳೋದಿಲ್ಲ, ಇವ್ರು ಮಾಡಿ ತಪ್ಪಿಗೆ ಇನ್ನು ಮುಂದೆ ಮೀನಾ ಮನೆಯವ್ರ ಮೇಲೆ ಯಾವುದೇ ಒಂದು ಬೈಬಾರ್ದು, ಗತಿ ಇಲ್ದಿರೋಂತೆಲ್ಲ ಅನ್ಬಾರ್ದು ಅಂತ ಸೂರ್ಯ ಹೇಳ್ತಾನೆ. ಮತ್ತು ಎಲ್ಲರ ಹತ್ರ ಸುಳ್ಳು ಹೇಳಿ ಲಾಯರ್ ಹತ್ರ 2 ಲಕ್ಷ ಇಸ್ಕೊಂಡಿದ್ದಾರೆ, ಆ ದುಡ್ಡನ್ನು ವಾಪಸ್ ಕೊಡಬೇಕು ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು ಬೈತಾರೆ, ಅಲ್ಲ ಆ ಹುಡುಗನಿಗೆಲ್ಲ ಎಷ್ಟೆಲ್ಲ ಕಷ್ಟ ಕೊಟ್ಟೆ ನೀನು, ಬೀದಿಲಿ ಹೊಡೆದೆ, ಬೈದೆ, ಅವಮಾನ ಮಾಡಿ ಈ ಥರ ಎಲ್ಲ ಮಾಡಿ ಆಮೇಲೆ ನೀನು ದುಡ್ಡಿಸ್ಕೊಂಡು ಕೇಸ್ ವಾಪಸ್ ತೊಗೊಂಡಿದ್ಯಾ ನೀನು. ಈಗ ಆ ದುಡ್ಡನ್ನು ನೀನು ವಾಪಸ್ ಕೊಡಲೇಬೇಕು ಮತ್ತು ಮೀನ ಹತ್ರ ನೀನು ಕ್ಷಮಾಪಣೆ ಕೇಳಲೇಬೇಕು ಅಂತ ರಂಗನಾಥ್ ಅವರು ಹೇಳಿದಾಗ ಶಾಂತಿ ಏನೂ ಮಾತಾಡ್ದಿರ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಶ್ರುತಿ ಬಂದು ಅತ್ತೆ ನೀವು ಮೀನಾ ಹತ್ರ ಕ್ಷಮೆ ಕೇಳಂತ ನನಗೂ ಗೊತ್ತಿದೆ, ಆದರೆ ನೀವು ಬೀದಿಲೆಲ್ಲ ಮೀನಾ ಅವ್ರ ಮನೆಯವ್ರಿಗೆ ಅವಮಾನ ಮಾಡಿದ್ದೀರಾ, ಮಾಡಿರೋ ತಪ್ಪುಗಾದರೂ ನೀವು ಪನಿಷ್ಮೆಂಟ್ ನಿಮಗೆ ಸಿಗಲೇಬೇಕು, ಅದಕ್ಕೆ ನೀವು ಆ ಲಾಯರ್ ಹತ್ರ ಇಸ್ಕೊಂಡಿರೋ 2 ಲಕ್ಷ ನೀವು ವಾಪಸ್ ಕೊಡಲೇಬೇಕು ಅಂತ ಶ್ರುತಿನೂ ಹೇಳ್ತಾಳೆ. ಅಲ್ಲ ಅತ್ತೆ, ನೀವು ಈ ಥರ ಎಲ್ಲ ಗೊತ್ತಿಲ್ದಿರೋ ದುಡ್ಡಿಸ್ಕೊಳ್ಳೋ ಬದಲು ಮೀನಾ ಅವ್ರ ಹತ್ರನೇ ಡೈರೆಕ್ಟಾಗಿ ನೀವು ದುಡ್ಡಿಸ್ಕೊಂಡು ನೀವು ಕೇಸ್ ವಾಪಸ್ ತೊಗೋಬೋದಾಗಿತ್ತಲ್ಲ, ಅವಾಗ ನಿಮ್ಮ ಮರ್ಯಾದೆನೇ ಹೆಚ್ಚಾಗ್ತಿತ್ತು ಅಂತ ಶ್ರುತಿ ಹೇಳಿದಾಗ ಶಾಂತಿ ಕೋಪ ಮಾಡಿಕೊಂಡು ರವಿ ಹತ್ರ ಏನೋ ರವಿ ನೀನು ಹೆಂಡ್ತಿ ಈ ಥರ ಎಲ್ಲ ಮಾತಾಡ್ತಿದ್ದಾಳೆ ಅಂತ ಶಾಂತಿ ಕೋಪ ಮಾಡ್ಕೊಂಡು ಬೈತಾಳೆ. ರವಿನೂ ಅವಳು ಸರಿಯಾಗೇ ಹೇಳ್ತಿದ್ದಾಳಮ್ಮ, ನೀನು ಅದಕ್ಕೆ ಹತ್ರನೂ ಇಲ್ಲ ಸೂರ್ಯ ಹತ್ರನೂ ದುಡ್ಡಿಸ್ಕೊಂಡಿದ್ದಿದ್ರೆ ಈ ಥರ ಎಲ್ಲ ಮಾತು ಕೇಳೋ ಅವಶ್ಯಕತೆನೇ ಇರ್ತಿರಲಿಲ್ಲ, ಕದ್ದು ಮುಚ್ಚಿ ದುಡ್ಡಿಸ್ಕೊಂಡಿದ್ಯಲ್ಲ, ನೀನು ಮಾಡಿ ತಪ್ಪಲ್ವ ಅಂತ ರವಿನೂ ಹೇಳ್ತಾನೆ. ಶಾಂತಿ ಕೋಪ ಮಾಡ್ಕೊಂಡು ಏನೋ ನನಗೆ ದುಡ್ಡು ಕೊಡ್ತಿದ್ಯಾ ಅಂತ ಶಾಂತಿ ರವಿಗೆ ಹೊಡೆಯೋಕ್ಕೆ ಹೋದಾಗ ಶ್ರುತಿ ಬಂದು ಅಡ್ಡ ಬಂದು ನಿಂತ್ಕೋತಾಳೆ. ಆಗ ಶಾಂತಿ ಏನೂ ಮಾತಾಡ್ದಿರ ಸುಮ್ಮನೆ ನಿಂತ್ಕೊತಾಳೆ. ಶಾಂತಿ ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತು, ಯಾರೂ ಪಂಚಾಯಿತಿ ಮಾಡೋ ಅವಶ್ಯಕತೆ ಇಲ್ಲ ಅಂದಾಗ ಮನೋಜು ಬಂದು ಹೌದಮ್ಮ ನೀನು ಮಾಡಿರೋದೆಲ್ಲ ಕರೆಕ್ಟು, ಇದ್ರ ಬಗ್ಗೆ ಯಾರೂ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಮನೋಜ್ ಹೇಳ್ತಾನೆ. ಸೂರ್ಯ ಬಂದು ಮನೋಜಂಗೆ ಪೆಂಗ್ಯ ನೀನು ಮತ್ತು ಸಕ್ಕರೆ ಇಬ್ಬರು ಒಂದೇ ಕಣೋ, ಅವರು 2 ಲಕ್ಷ ನಮ್ಗೆ ಗೊತ್ತಿಲ್ದಿರ ಯಾಮಾರಿಸೋರೆ, ನೀನು 27 ಲಕ್ಷ ಯಾಮಾರಿಸಿದ್ಯಾ, ನೀವಿಬ್ಬರು ಒಂದೇ ಕಣೋ ಅಂತ ಸೂರ್ಯ ಬೈತಾನೆ. ಆಗ ಮನೋಜ್ ಏನೂ ಮಾತಾಡ್ದಿರ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಆಗ ರೋಹಿಣಿ ಸೂರ್ಯ ಅವರೇ ಮನೇಲಾಗೋ ಪ್ರಾಬ್ಲಮ್ಗೆಲ್ಲ ಯಾಕೆ ನೀವು ಮನೋಜ್ ಬೈತೀರಾ, ಅವ್ರು ದುಡ್ಡು ತೊಗೊಂಡಿರ್ಬೋದು, ಅದಕ್ಕೆ ಇವಾಗ ತಿಂಗಳು ದುಡ್ಡೆಲ್ಲ ಕಟ್ತಿದ್ದಾರಲ್ವಾ, ಯಾಕೆ ನೀವು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಅಂತ ರೋಹಿಣಿ ಹೇಳ್ತಾಳೆ. ಮೀನಾ ಅವ್ರ ತಮ್ಮ ಮಾಡಿದ ತಪ್ಪಿಗೆ ಅವ್ರು ಒಂದು ಪನಿಷ್ಮೆಂಟು ಕೊಟ್ಟಿದ್ದಾರೆ ಅಷ್ಟೇ, ಅದಕ್ಕೆ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ ಹೌದಮ್ಮ ಕರೆಕ್ಟು, ಇವಾಗ ಈ ದುಡ್ಡನ್ನು ಮೀನಾ ಎತ್ಕೊಂಡಿಲ್ಲದೆ ಮತ್ತು ಇನ್ಯಾರು ತೊಗೊಂಡ್ರು ಅಂತ ಶಾಂತಿನೇ ಕೇಳ್ತಾಳೆ. ಆಗ ಅದಕ್ಕೆ ರೋಹಿಣಿ ಏನೂ ಮಾತಾಡ್ದಿರ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ರಂಗನಾಥ್ ಅವ್ರು ಬಂದು ಅಲ್ಲ ಕಣೆ, ಮೀನಾ ಮತ್ತು ಸೂರ್ಯ 5 ಲಕ್ಷ ಹೊಂದ್ಸೋದಕ್ಕೆ ಎಷ್ಟು ಕಷ್ಟಪಟ್ಟರು, ಅಂಥದ್ದಲ್ಲಿ ನೀನು ಲಂಚ ತೊಗೊಂಡು ಈ ಥರ ಎಲ್ಲ ಕೇಸ್ನ ವಾಪಸ್ ತೊಗೊಂಡಿದ್ಯಲ್ಲೇ, ನೀನು ಮಾಡಿ ತಪ್ಪಲ್ವೇನೆ, ನಾಚಿಕೆ ಆಗಲ್ವೇನೆ ನಿನಗಂತ ರಂಗನಾಥ್ ಅವರು ಬೈತಾರೆ. ನೀನು ಮಾಡಿ ತಪ್ಪಿಗೆ ಇವಾಗ ನೀನು 5 ಲಕ್ಷ ನೀನು ವಾಪಸ್ ಅವ್ರಿಗೆ ಕೊಡಬೇಕಾಗುತ್ತೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಶಾಂತಿ ನಾನೇನಿಂದ ತಂದು ಕೊಡಲಿ 5 ಲಕ್ಷ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಇಲ್ಲ ನನಗೇನು ದುಡ್ಡೆಲ್ಲಿಂದ ಬರುತ್ತಾ, ನಾನು ಹೆಂಗೆ ತಂದು ಕೊಡೋಕ್ಕಾಗುತ್ತೆ ಅಂದಾಗ ರಂಗನಾಥ್ ಅವರು ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನೀನು ಮನೆ ಅಡವು ಇಡ್ತೀಯ ಇಲ್ಲ ಚಿನ್ನ ಅಡವು ಇಡ್ತೀಯೋ ಗೊತ್ತಿಲ್ಲ, ಆದರೆ ನೀನು 5 ಲಕ್ಷ ತಂದು ಕೊಡಬೇಕು ಅಂತ ರಂಗನಾಥ್ ಅವರು ಬೈತಾರೆ. ಆಗ ಶಾಂತಿ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಅಂದಾಗ ರಂಗನಾಥ್ ಅವರು ಸರಿ ನೀನು ನನ್ನ ಹೆಂಡ್ತಿ, ನನ್ನ ಎಲ್ಲ ಒಂದು ಅರ್ಧಾಂಗಿ ನೀನು ಮಾಡೋ ತಪ್ಪುಗಳಲ್ಲಿ ನಂದು ಕೂಡ ಇವಾಗ ಪಾಲಿರುತ್ತೆ, ಸರಿ ನಾನೇ ದುಡ್ಡು ಕೊಡ್ತೀನಿ ಅಂತ ರಂಗನಾಥ್ ಅವರು ಹೇಳಿದಾಗ ಸೂರ್ಯ ನೀನು ಯಾಕಪ್ಪ ಕೊಡ್ತೀಯ ಅಂತ ಸೂರ್ಯ ಕೇಳ್ತಾನೆ. ರಂಗನಾಥ್ ಅವರು ನಂಗೆ ಪೆನ್ಷನ್ ಬರ್ತಲ್ವಪ್ಪ, ಅದ್ರಲ್ಲಿ ಸ್ವಲ್ಪ ದುಡ್ಡು ನಾನು ನಿಮಗೆ ಕೊಡ್ತೀನಿ, ನೀವು ಅದರಲ್ಲಿ ಸಾಲ ತೀರಿಸ್ಕೊಡಿ ಅಂತ ರಂಗನಾಥ್ ಅವರು ಹೇಳಿದಾಗ ಮೀನಾ ಬಂದ್ಬಿಟ್ಟು ಮಾವ ನೀವ್ಯಾಕೆ ಮಾವ ನಮಗೆ ದುಡ್ಡು ಕೊಡ್ತೀರಾ, ನೀವೇನು ಕೊಡಬೇಡಿ ಅಂತ ಮೀನಾ ಹೇಳ್ತಾಳೆ.
ಆಗ ಸೂರ್ಯ ಬಂದು, ಅಪ್ಪ ಅದು ನೀವು ಕಷ್ಟಪಟ್ಟಿರೋ ದುಡ್ಡು, ಅದನ್ನು ನೀವ್ಯಾಕಪ್ಪ ಕೊಡಬೇಕು, ಪರವಾಗಿಲ್ಲ ನಾನೇ ತೀರಿಸ್ಕೊತೀನಿ ಅಂತ ಹೇಳಿದಾಗ, ಅಲ್ಲಪ್ಪ ನೀವು ಇವಾಗ ಇಷ್ಟು ಕಷ್ಟಪಡ್ತಿದ್ದೀರಾ, ನಿಮ್ಮ ಕಷ್ಟ ಬೇರೆ ನನ್ನ ಕಷ್ಟ ಬೇರೆನಾ, ನಾನು ಸ್ವಲ್ಪ ಇದಕ್ಕೆ ಸಹಾಯ ಮಾಡ್ತೀನಪ್ಪ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸೂರ್ಯ ಬೇಡ ಅಂದ್ರೂ ರಂಗನಾಥ್ ಅವರು ನಾನು ಕೊಟ್ಟೇ ಕೊಡ್ತೀನಿ, ನಾನು ಹೇಳಿದ್ದೇನೆ ಮಾಡೋದು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಈ ಕಡೆ ಮೀನಾ ಎಲ್ಲ ನೆನೆಸ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ. ಆಗ ಸೂರ್ಯ ಮೀನಾ ಹತ್ರ ಬಂದು, ಸಾರಿ ಮೀನಾ, ಸಕ್ಕರೆ ಈ ಥರ ಎಲ್ಲ ಮಾಡ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಸೂರ್ಯ ಮೀನಾಗೆ ಹೇಳಿ ಸಮಾಧಾನ ಮಾಡ್ತಿರ್ತಾನೆ. ಈ ಕಡೆ ಶಾಂತಿ ರೋಹಿಣಿ ಮತ್ತು ಮನೋಜ್ ರೂಮ್ಗೆ ಬರ್ತಾಳೆ. ಆಗ ಶಾಂತಿ, ಏನು ಇನ್ನೂ ಕೆಲಸ ಮಾಡ್ತಿದ್ಯೇನೋ ಅಂದಾಗ, ಹೌದಮ್ಮ ಸ್ವಲ್ಪ ಅಕೌಂಟ್ಸ್ ಇತ್ತು ನೋಡ್ತಾ ಇದ್ದೀನಿ ಅಂದಾಗ, ಈ ಕಡೆ ರೋಹಿಣಿ, ಅತ್ತೆ ಇನ್ನೂ ಬೇಜಾರಲ್ಲಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಶಾಂತಿ ಏನು ಮಾತಾಡಿದ್ರೆ ನಿಂತ್ಕೊಂಡಿದ್ದಾಗ, ಮನೋಜ, ಅಮ್ಮ ಬಿಡಮ್ಮ, ಅಪ್ಪ ಹೇಳಿದಕ್ಕೆ ನೀನು ಬೇಜಾರು ಮಾಡ್ಕೋಬೇಡಮ್ಮ ಅಂತ ಮನೋಜ್ ಹೇಳ್ತಾನೆ. ಶಾಂತಿ ಹೇಳ್ತಾಳೆ, ಅಲ್ಲ ಕಣೋ, ನಿಮ್ಮ ಅಪ್ಪ ಬೈದಿದ್ದು ನನಗೇನು ಬೇಜಾರಿಲ್ಲ ಕಣೋ, ಆದರೆ ಹೂ ಕಟ್ಟೋಳಿಗೆ ದಂಡ ಕಟ್ಟಬೇಕು ಅಂದ್ರಲ್ಲೋ, ಅದೇ ನನಗೆ ಇವಾಗ ಟೆನ್ಷನ್ ಆಗಿರೋದು, ನಾನೆಲ್ಲಿಂದ ದುಡ್ಡು ತಂದ್ಕೊಳ್ಳಿ, ನಿನ್ನ ಹತ್ರ ದುಡ್ಡಿದ್ರೆ ಸ್ವಲ್ಪ ಕೊಡೋ, ನಾನು ಅಡ್ಜಸ್ಟ್ ಮಾಡಿಕೊಡ್ತೀನಿ ಅಂತ ಶಾಂತಿ ಕೇಳ್ತಾಳೆ. ಮನೋಜ, ಅಮ್ಮ ಎಲ್ಲಮ್ಮ ಇದೆ, ನನ್ನ ಹತ್ರ ದುಡ್ಡಿಲ್ಲ ಅಂದಾಗ, ನಿನಗೇನೋ ಕಮ್ಮಿ ಆಗಿರೋದು, ಇವಾಗ ದೊಡ್ಡ ಬಿಸ್ನೆಸ್ ಮಾಡ್ತಿದ್ಯಾ, ಎಷ್ಟೊಂದು ಡೀಲರ್ಶಿಪ್ ಸಿಕ್ಕಿದೆ, ಅವರೆಲ್ಲ ನಿಂಗೆ ಬಂದು ಹೂನಾರ ಹಾಕಿ ಸನ್ಮಾನ ಎಲ್ಲ ಮಾಡೋರೆ, ಏನೋ ದುಡ್ಡಿಲ್ಲ ಅಂತೀಯ ಅಂತ ಶಾಂತಿ ಕೇಳ್ತಾಳೆ. ಮನೋಜ್ ಹೇಳ್ತಾನೆ, ಅಮ್ಮ ನಾನು ಡೀಲರ್ಸ್ ಹತ್ರ ಇಟ್ಕೊಂಡು ಸಂತೋಷ್ ಅವ್ರಿಗೆ ಕೊಡಬೇಕಾಗುತ್ತೆ, ನಾನು ಅದನ್ನು ಫುಲ್ ಇಟ್ಕೊಳಕ್ಕಾಗೋದಿಲ್ಲಮ್ಮ, ಹಾಗಾಗಿ ನನಗೆ ಅಲ್ಲಿ ಅಷ್ಟೊಂದು ಲಾಭ ಎಲ್ಲ ಸಿಗೋದಿಲ್ಲ, ನಾನೆಲ್ಲಿಂದಮ್ಮ ತಂದುಕೊಡ್ಲಿ ದುಡ್ಡು ಅಂತ ಮನೋಜ ಹೇಳ್ತಾನೆ. ಅಂತ ಹೇಳ್ತಾಳೆ, ನೀನು ಓನರ್ಗೆ ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ದುಡ್ಡು ಕೊಡ್ಬೋದಲ್ವೇನೋ ಅಂದಾಗ, ಮನೋಜ ಹೇಳ್ತಾನೆ, ಆ ಥರ ಎಲ್ಲ ಮಾಡೋಕ್ಕಾಗಲ್ಲಮ್ಮ, ನಾನೇನಾದರೂ ಸರಿಯಾಗಿ ಟೈಮಿಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಅವ್ರು ನಮ್ಗೆ ಐಟಮು ಕೊಡೋಲ್ಲ ಮತ್ತು ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಅಂತ ಮನೋಜ ಹೇಳ್ತಾನೆ. ಶಾಂತಿ, ಹಾಗಾದರೆ ನೀನು ದುಡ್ಡು ಕೊಡಲ್ಲ ಅಂತ ಹೇಳ್ತಿದ್ಯೇನೋ ಅಂತ ಅಂದಾಗ, ಆ ಥರ ಹೇಳ್ತಿಲ್ಲ ಅಮ್ಮ, ನಂಗೊಂದು ಸ್ವಲ್ಪ ಟೈಮ್ ಕೊಡಿ, ಅಡ್ಜಸ್ಟ್ ಮಾಡಿಕೊಡ್ತೀನಿ ಅಂತ ಮನೋಜ ಹೇಳ್ತಾನೆ. ಆಗ ಶಾಂತಿ ರೋಹಿಣಿ ನೋಡಿಕೊಂಡು, ರೋಹಿಣಿ, ನಿಂಗೆ ಎಷ್ಟೋ ಸಮಯ ನಿನ್ನ ಕಷ್ಟ ಇದ್ದಾಗ ನಾನು ನಿನಗೆ ಸಪೋರ್ಟ್ ಮಾಡಿದ್ದೀನಿ, ಇವಾಗ ಹೂ ಕಟ್ಟಲು ಬೇರೆ ದಂಡ ಕಟ್ಟಬೇಕು, ಅವಳ ಮುಂದೆ ನಾನು ತಲೆ ತಗ್ಸೋಕ್ಕಾಗಲ್ಲ, ನೀನಾದರೂ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಕೊಡು ಅಂತ ಶಾಂತಿ ರೋಹಿಣಿ ಕೇಳ್ತಾಳೆ. ಅತ್ತೆ ಏನತ್ತೆ ಹಿಂಗೆಲ್ಲ ಹೇಳ್ತಿದ್ದೀರ ಅಂದಾಗ, ಅದೇ ಅಮ್ಮ, ನಿಮ್ಮ ಮಲೇಶ್ ಅವ್ರ ಮಾವ ಇದ್ದಾರಲ್ಲ, ಅವ್ರ ಸ್ವಲ್ಪ ದುಡ್ಡು ಕೇಳ್ಬಿಟ್ಟು ನಂಗೆ ಅಡ್ಜಸ್ಟ್ ಮಾಡಿ ಕೊಡಮ್ಮ ಅಂತ ಶಾಂತಿ ಕೇಳ್ತಾಳೆ. ರೋಹಿಣಿ, ಅತ್ತೆ ಅದು ಹೇಗತ್ತೆ ಅವ್ರ ದುಡ್ಡು ಕೇಳೋದು ಅಂದಾಗ, ಅಲ್ಲಮ್ಮ, ನೀನು ಕೇಳೋದಕ್ಕಾಗಿಲ್ಲ ಅಂದರೆ ಹೇಳಮ್ಮ, ನಾನೇ ಕೇಳ್ತೀನಿ ಅಂತ ಶಾಂತಿ ಹೇಳ್ತಾಳೆ. ರೋಹಿಣಿ, ಅಲ್ಲ ಅತ್ತೆ, ಅವ್ರು ಇವಾಗ ಯಾವ ದೇಶದಲ್ಲಿದ್ದಾರೋ ಗೊತ್ತಿಲ್ಲ, ನಾನು ಫೋನ್ ಮಾಡಿದಾಗ ಅವ್ರಿಗೆ ರೀಚ್ ಆಗಲಿಲ್ಲ ಅಂತ ಹೇಳಿದಾಗ, ಹೌದಾ, ಹಂಗಾರೆ ಇದಕ್ಕೆಲ್ಲ ಇರೋದು ಒಂದೇ ದಾರಿ. ಶಾಂತಿ ಹೇಳಿದಾಗ ರೋಹಿಣಿ, ಏನತ್ತೆ ಅದು ಅಂದಾಗ, ಮನೋಜ, ನೀನು ಈಗಲೇ ಮಲೇಷ್ಯಾಗೆ ಟಿಕೆಟ್ ಬುಕ್ ಮಾಡಿಬಿಡು. ಶಾಂತಿ ಹೇಳಿದಾಗ ರೋಹಿಣಿ ಗಾಬರಿಯಿಂದ ನೋಡ್ತಾಳೆ. ಆಗ ಮನೋಜನ್, ಹೌದೋದಮ್ಮ, ಟಿಕೆಟ್ ಬುಕ್ ಮಾಡ್ಕೊಂಡು ನಾವು 3 ಜನ ಮಲೇಷ್ಯಾಗೆ ಹೋಗೋಣ ಅಂತ ಹೇಳ್ತಾನೆ. ಈ ಕಡೆ ಶಾಂತಿ, ಹೌದಮ್ಮ, ನಿಮ್ಮಪ್ಪ ಏನೋ ಜೈಲಲ್ಲಿದ್ದಾರೆ, ಅವರೇನೋ ಇಲ್ಲಿಗೆ ಬರೋದಕ್ಕಾಗಲ್ಲ, ಆದರೆ ನಾವೇ ಹೋಗಿ ನಿಮ್ಮಪ್ಪ ನೋಡ್ಬೋದಲ್ವಾ, ಅದಕ್ಕೆ ಟಿಕೆಟ್ ಬುಕ್ ಮಾಡ್ಸೋಕ್ಕೆ ಹೇಳ್ತಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ. ಆಗ ಶಾಂತಿ, ಅಲ್ಲ ಕಣೋ, ನಾವು ಅಲ್ಲಿಗೆ ಮಲೇಷ್ಯಾಗೆ ಹೋಗ್ತಿದ್ದೀವಿ ಅಂದಾಗ ಅವ್ರು ನಮಗೆ ದುಡ್ಡು ಕೊಡದೇ ಇರ್ತಾರೇನೋ, ಅದಕ್ಕೆ ನಾವು ಎಲ್ಲ 3 ಜನ ಅಲ್ಲಿ ಹೋಗೋಣ, ಅಲ್ಲೋಗಿ ಅವ್ರ ತಾನೇ ದುಡ್ಡು ಇಸ್ಕೊಳ್ಳೋಣ ಅಂತ ಶಾಂತಿ ಹೇಳ್ತಿದ್ದಂಗೆ ಈ ಕಡೆ ರೋಹಿಣಿ ಫುಲ್ ಶಾಕಿಂದ ನೋಡ್ತಿರ್ತಾಳೆ. ರೋಹಿಣಿ ಮಂಚದ ಮೇಲಿಂದ ಕೆಳಗಡೆ ಓಡಿ ಬಂದು ಟೆನ್ಷನ್ನಿಂದ, ಅತ್ತೆ ಇಲ್ಲಿ ಈ ಥರ ಇಲ್ಲಿರೋ ಥರ ಇರೋದಿಲ್ಲ, ನಾವೇನಾದ್ರು ಇಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ನಾವು ಅಲ್ಲಿ ಹೋಗೋದಕ್ಕೂ ಎಲ್ಲ ಪ್ರೊಸೆಸ್ ಮುಗಿಯೋದಕ್ಕೆ 3-4 ತಿಂಗಳು ಆಗ್ಬಿಡುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಶಾಂತಿ, ಏನು 3-4 ತಿಂಗಳು ಆಗುತ್ತಾ ಟಿಕೆಟ್ ಬುಕ್ ಮಾಡ್ಕೊಂಡು ಅಲ್ಲೆಲ್ಲ ಹೋಗೋದಕ್ಕೆ, ಪ್ರೊಸೆಸ್ ಆಗೋದಕ್ಕೆ ಅಂದಾಗ, ರೋಹಿಣಿ ಈ ಕಡೆ ಟೆನ್ಷನಿಂದ ಯಾವಳಿಗೆ ಗೊತ್ತು ಅಂತ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಮನೋಜ್, ಏನಂದೆ ರೋಹಿಣಿ ಅಂದಾಗ, ಯಾರಿಗೆ ಗೊತ್ತು ಮನೋಜ್, ಅದಕ್ಕಿಂತ ಲೇಟ್ ಆದರೂ ಆಗ್ಬೋದು ಅಂತ ಅನ್ಕೋತಾ ಇದ್ದೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ, ಸರಿ ಹೇಗಿದ್ರು ಹೋಗಿರ್ತೀವಲ್ವ, ಸ್ವಲ್ಪ ದಿವಸ ಕಾಯ್ಕೊಂಡು ಅಲ್ಲೇ ದುಡ್ಡಿಸ್ಕೊಂಡು ಬಂದ್ರೆ ಆಯಿತು ಅಂತ ಶಾಂತಿ ಹೇಳಿ. ಅತ್ತೆ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ, ನಾವೇನಾರು ಅಲ್ಲಿಗೆ ಹೋದರೆ ನಮಗೂ ಆ ಕೇಸ್ಗೂ ಸಂಬಂಧ ಇದೆ ಅಂತ ಹೇಳಿ ನಮ್ಮನ್ನು ಜೈಲಿಗೆ ಹಾಕ್ಬಿಟ್ರೆ ಏನು ಮಾಡೋದು ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ಹೌದಾ, ಆ ಥರ ಎಲ್ಲ ಆಗುತ್ತಂತ ಶಾಂತಿ ಟೆನ್ಷನಿಂದ ನೋಡ್ತಿರ್ತಾಳೆ. ಆಗ ಮನೋಜನು, ಅಯ್ಯಯ್ಯೋ ನಮ್ಮನ್ನು ಅರೆಸ್ಟ್ ಮಾಡ್ತಾರಾ, ಹಾಗಾದ್ರೆ ಅಲ್ಲಿಗೆಲ್ಲ ಹೋಗೋದೇ ಬೇಡ ಅಂತ ಹೇಳಿದಾಗ, ಮತ್ತೇನೋ ಮಾಡೋದು ದುಡ್ಡಿಗೆ ಅಂತ ಶಾಂತಿ ಹೇಳ್ತಾಳೆ. ಆಗ ರೋಹಿಣಿ, ಅತ್ತೆ ದುಡ್ಡನ್ನು ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದಾಗ, ಶಾಂತಿ, ನೀನು ಎಲ್ಲಿಂದಮ್ಮ ತರ್ತೀಯ, ಹೇಗಮ್ಮ ರೆಡಿ ಮಾಡ್ತೀನಿ ಅಂತ ಶಾಂತಿ ಕೇಳ್ತಾಳೆ. ರೋಹಿಣಿ, ನಾನು ಹೆಂಗೋ 3 ಲಕ್ಷ ರೆಡಿ ಮಾಡಿಕೊಡ್ತೀನಿ, ಇನ್ನು 2 ಲಕ್ಷ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದಾಗ, ಪರವಾಗಿಲ್ಲ ಬಿಡಮ್ಮ, ನೀನು 3 ಲಕ್ಷ ಅಡ್ಜಸ್ಟ್ ಮಾಡಿಕೊಡು, ಕಸ್ತೂರಿ ಮನೇಲಿ ಯಾರೋ 2 ಲಕ್ಷ ಎತ್ಕೊಂಡಿದ್ದಾರಲ್ಲ, ಅಲ್ಲಿ ಕಂಡು ನಾನು ಅಡ್ಜಸ್ಟ್ ಮಾಡ್ಕೊತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಶಾಂತಿ ಹೇಳ್ತಿರ್ತಾಳೆ. ಶಾಂತಿ ಪೊಲೀಸ್ ಕಂಪ್ಲೇಂಟ್ ಅಂದಿದ ತಕ್ಷಣ ರೋಹಿಣಿಗೆಲ್ಲ ಫುಲ್ ಟೆನ್ಷನ್ ಆಗಿ ಜೀವ ಬಾಯಿಗೆ ಬಂದಂಗಾಗಿ, ಅತ್ತೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಯಾಕೆ ಕೊಡ್ತೀರಾ, ಅದೆಲ್ಲ ಬೇಡ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಇಲ್ಲ ಅಮ್ಮ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ನಮ್ಗೆ ದುಡ್ಡು ಸಿಗೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಸರಿ ರೋಹಿಣಿ, ನೀನು 3 ಲಕ್ಷ ದುಡ್ಡು ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿಬಿಟ್ಟು ಶಾಂತಿ ಹೋಗ್ತಾಳೆ.
ಈ ಕಡೆ ಈ ರೋಹಿಣಿ ಅದನ್ನೇ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಮನೋಜ್ ಬಂದು, ರೋಹಿಣಿ ನೀನು ಯಾಕೆ ದುಡ್ಡು ಕೊಡ್ತೀನಿ ಅಂತ ನೀನು ಒಪ್ಕೊಂಡೆ, ನಾನು ಇನ್ನೂ ಸಂತೋಷ್ ಸರ್ ಹೇಳಿ ತಪ್ಪಿಸ್ಕೊಂಡೆ, ಇವಾಗ ನೀನು ಎಲ್ಲಿಂದ ತಂದು ಕೊಡ್ತಿದ್ದ ದುಡ್ಡನ್ನು, ನಮ್ಗೇನಾದ್ರು ದುಡ್ಡು ಅಡ್ಜಸ್ಟ್ ಮಾಡಿಕೊಟ್ರು ಎಲ್ಲಿಂದ ಬಂತು ಅಂತೆಲ್ಲ ಅಮ್ಮ ಕೇಳ್ತಾರೆ, ನೀನು ಯಾಕೆ ಒಪ್ಕೊಂಡೆ ರೋಹಿಣಿ ಅಂತ ಮನೋಜ್ ಹೇಳ್ತಾನೆ. ಆಗ ರೋಹಿಣಿ, ಆ ಛಾಯಾ ಕೊಟ್ಟಿರೋ ದುಡ್ಡಲ್ಲಿ ಸ್ವಲ್ಪ ದುಡ್ಡಿದ್ದಿಲ್ಲ, ಅದರಲ್ಲೇ ಕೊಟ್ಬಿಡೋಣ ಅಂತ ಹೇಳಿದಾಗ, ಆ ದುಡ್ಡೆಲ್ಲ ಎಲ್ಲಿದೆ, ನಾನು ಶೋರೂಮ್ ರಿನೋವೇಟ್ ಮಾಡ್ಸೋಕ್ಕೆ ಹಾಗೆ ಆ್ಯಡ್ಸ್ ಎಲ್ಲ ಶೂಟ್ ಮಾಡೋದಕ್ಕೆ ಎಲ್ಲ ದುಡ್ಡು ಗಾಳೀಲಿ ತುರ್ಕೊಂಡು ಹೋಗೋ ಥರ ಹೋಗ್ಬಿಟ್ಟಿದೆ ಅಂತ ಮನೋಜ್ ಹೇಳ್ತಾನೆ. ರೋಹಿಣಿ ಕೋಪ ಮಾಡಿಕೊಂಡು, ಇದನ್ನೆಲ್ಲ ಯಾಕ್ರಿ ನನಗೆ ಹೇಳಿಲ್ಲ ನೀವು, ನೋಡಿ ನಾನು ಇವಾಗ ಬೇರೆ ಅತ್ತೆ ಕೊಡ್ತೀನಿ ಅಂತ ಒಪ್ಕೊಂಬಿಟ್ಟಿದ್ದೀನಿ ಅಂತ ರೋಹಿಣಿ ಕೋಪ ಮಾಡ್ಕೊಂಡು ಹೇಳ್ತಾಳೆ. ಅವ್ರಿಗೆ ಮಾತು ಕೊಡ್ಬೇಕಾದ್ರೆ ನನಗೊಂದು ಮಾತು ಕೇಳ್ದೆ ನೀನು, ನಾನೇನು ನನ್ನ ಪರ್ಸನಲ್ ಯೂಸ್ ಮಾಡ್ಕೊಂಡಿಲ್ವಲ್ಲ, ಎಲ್ಲ ಬಿಸ್ನೆಸ್ಗೋಸ್ಕರ ತಾನೇ ನಾನು ಖರ್ಚು ಮಾಡಿರೋದು ಅಂತ ಮನೋಜ್ ಹೇಳ್ತಾನೆ. ರೋಹಿಣಿ ಬೇಜಾರು ಮಾಡಿಕೊಂಡು, ಬೇರೆ ದಾರಿನೇ ಇಲ್ಲ ಮನೋಜ್, ನಾನು ತಾಳಿ ಸರನ ಮಾರ್ಬಿಡ್ತೀನಿ ಅಂತ ಹೇಳಿದಾಗ, ಅದನ್ನೆಲ್ಲ ಯಾಕೆ ಮಾರ್ತೀಯ ರೋಹಿಣಿ ಅಂತ ಮನೋಜ್ ಕೇಳ್ತಾನೆ. ರೋಹಿಣಿ, ಅತ್ತೆಗೆ ನಾನು ಮಾತು ಕೊಟ್ಟಿದ್ದೀನಿ, ನಿಮಗೆ ಪ್ರಾಫಿಟ್ ಬಂದಮೇಲೆ ನನಗೆ ಹೊಸ ತಾಳಿ ಸರ ಮಾಡಿಕೊಡಿ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ ಪೂಜಾ ಹತ್ರ ಬಂದು ಇವ್ರ ಮನೇಲಿ ಆಗಿರೋ ಸಮಸ್ಯೆನೆಲ್ಲ ಹೇಳ್ತಾಳೆ. ಆಗ ಪೂಜಾ, ಅಲ್ಲ ನಿಮ್ಮ ಯಜಮಾನ್ರಿಗೆ ಒಂದು 5 ಲಕ್ಷ ರೆಡಿ ಮಾಡೋಕ್ಕಾಗಲ್ವಾ, ಎಷ್ಟೊಂದು ಡೀಲರ್ಸ್ ಎಲ್ಲ ಇವಾಗ ಹೊಸದಾಗಿ ಬಂದಿದ್ದಾರೆ, ಬಿಸ್ನೆಸ್ ಚೆನ್ನಾಗಿ ನಡೀತದೆ, 5 ಲಕ್ಷ ಅಡ್ಜಸ್ಟ್ ಮಾಡೋಕ್ಕಾಗಲ್ವಾ ಅಂತ ಪೂಜಾ ಕೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ಬಿಸ್ನೆಸ್ ಇವಾಗಲ್ವೇ ಶುರು ಮಾಡಿದ್ದು, ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಹೇಳಿದಾಗ, ಕರ್ಮ ಈಸ್ ರಿಟರ್ನ್ಸ್ ಅನ್ನೋದು ದೊಡ್ಡವರು ಹೇಳಿರೋದು ಇದಕ್ಕೆ ಕಣೆ, ನಾವು ಮಾಡಿರೋದು ನಮಗೆ ಬರುತ್ತೆ ಅಂತಾರಲ್ಲ ಅದು ನಿಜಾನೇ ಅಂತ ಪೂಜಾ ಹೇಳ್ತಾಳೆ. ರೋಹಿಣಿ ಪೂಜಾನೇ ನೋಡ್ತಿರ್ತಾಳೆ. ಪೂಜಾ ಹೇಳ್ತಾಳೆ, ಅಲ್ಲ ಸೂರ್ಯ ಮೀನಿಗೆ ತೊಂದರೆ ಕೊಡಬೇಕು ಅಂತ ಆ ವಿಡಿಯೋನ ನೀನು ವೈರಲ್ ಮಾಡಿ ಆಮೇಲೆ ಆ ವಿಡಿಯೋ ನೀನು ಮತ್ತೆ ನೋಡೋ ಹಾಗಾಗಿ ಅವರು ಕಂಪ್ಲೇಂಟ್ ಕೊಟ್ಟು ಅದನ್ನು ಕೇಸ್ ವಾಪಸ್ ತೊಗೊಳ್ಳೋದಕ್ಕೆ ಮೀನಾ ಅವ್ರು ದುಡ್ಡು ಕೊಟ್ಟು, ಅದೇ ದುಡ್ಡು ನೀನು ಕದ್ದು ಕಾಗೆ ಸುಬ್ಬಂಗ ದುಡ್ಡು ಕೊಟ್ಟು ತಿರ್ಗಾ ನಿಮ್ಮ ಅತ್ತೆಗೆ ಅದೇ ದುಡ್ಡು ವಾಪಸ್ ಕೊಡೋಂಗಾಯ್ತಲ್ಲೇ ಅಂತ ಪೂಜಾ ಹೇಳ್ತಾಳೆ. ರೋಹಿಣಿ, ಈಗಲೇ ನನ್ನ ತಲೆ ಕೆಟ್ಟೋಗಿದೆ ಕಣೆ, ಮತ್ತೇನು ಹೇಳಬೇಡ, ನಾವು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ, ಎಲ್ಲ ಉಲ್ಟಾ ಓಡಿದೆ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ ನಮ್ಮತ್ತೆ ಸೂರ್ಯ ಮೀನಿಂದ ಅದು ದುಡ್ಡು ಇಸ್ಕೊಂಡ್ಮೇಲೆ ಸುಮ್ಮನೆ ಇರಬೇಕಾಯ್ತು, ಇದನ್ನು ಎಲ್ಲರಿಗೂ ಹೇಳಿ ಇವಾಗ ನೋಡಿ ಎಷ್ಟು ದೊಡ್ಡ ಸಮಸ್ಯೆ ಆಯಿತು ಅಂದಾಗ ಪೂಜಾ ಹೇಳ್ತಾಳೆ, ಒಳ್ಳೆಯವ್ರಿಗೆ ನಾನು ಸಮಸ್ಯೆ ಮಾಡಿದ್ರೆ ಇದೇ ಥರನೇ ಕಣೆ ತೊಂದರೆ ಆಗೋದು ಅಂತ ಪೂಜಾ ಹೇಳ್ತಾಳೆ. ರೋಹಿಣಿ, ಏನೇ ಪೂಜಾ ಏನು ಹೇಳ್ತಿದ್ಯಾ, ನಾನು ಕೆಟ್ಟವಳು ಅದಕ್ಕೆ ನನಗೆಲ್ಲ ಕೆಟ್ಟದೇ ಆಗ್ತಿದೆ ಅಂತ ಹೇಳ್ತಿದ್ಯಾ ಅಂದಾಗ, ಚೇಚೆ ನಾನು ಆ ಥರ ಅಲ್ಲ ಕಣೆ ಹೇಳಿದ್ದು ಅಂತ ಪೂಜಾ ಹೇಳ್ತಾಳೆ. ನಾನು ಹೇಳಿದ್ದು ಯಾರೋ ಗಾದೆ ಮಾತು ಹೇಳಿದ್ರಲ್ಲ ಅದನ್ನು ಹೇಳಿದೆ ಅಷ್ಟೇ ಅಂದಾಗ, ಅಲ್ಲ ಕಣೆ ನಾನು ಎಷ್ಟು ಕಷ್ಟಪಟ್ಟು ದುಡ್ಡೆಲ್ಲ ಉಳಿಸ್ತಿದ್ದೀನಿ, ಅದೆಲ್ಲ ಹಿಂಗೆ ಹೋಗ್ತಿದೆ ಕಣೆ ಅಂತ ರೋಹಿಣಿ ಕೋಪ ಮಾಡ್ಕೊಂಡು ಹೇಳ್ತಾಳೆ. ಪೂಜಾ, ನೀನೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದೆ, ಅಲ್ಲ ಸೂರ್ಯ ಮೀನ ತಾನೇ ಕಷ್ಟಪಟ್ಟು ದುಡ್ಡು ಅಡ್ಜಸ್ಟ್ ಮಾಡಿದ್ದು, ಅದೇ ತಾನೇ ನಿಮ್ಮ ಅತ್ತೆಗೆ ದುಡ್ಡು ಸಿಕ್ಕಿದ್ದು ಅಂತ ಪೂಜಾ ಹೇಳ್ತಾಳೆ. ರೋಹಿಣಿ ಮತ್ತೆ ಕೋಪ ಮಾಡಿಕೊಂಡು, ಏನು ನನ್ನ ಜೊತೆ ಇದ್ಕೊಂಡು ನೀನು ನನಗೆ ಸಪೋರ್ಟ್ ಮಾಡ್ತಿದ್ಯಾ ಇಲ್ವಾ ಸೂರ್ಯ ಮೀನಾಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತ ಕೇಳಿದಾಗ, ಅಯ್ಯೋ ಹಂಗಲ್ಲ ಕಣೆ ನಾನು ಹೇಳಿದ್ದು, ನೀನು ಆ ವಿಡಿಯೋ ಲೀಕ್ ಮಾಡಿದ್ಕೆ ತಾನೇ ಈ ಥರ ಎಲ್ಲ ಸಮಸ್ಯೆ ಆಗಿದ್ದು, ನಿನ್ನ ವಿಡಿಯೋ ತಂಟೆಗೆ ಹೋಗಿಲ್ಲ ಅಂದರೆ ಈ ಥರ ಎಲ್ಲ ಆಗ್ತಾನೆ ಇರಲಿಲ್ಲ ಅಲ್ವ ಅಂತ ಪೂಜಾ ಹೇಳ್ತಾಳೆ. ಆಗ ಪೂಜಾ ಅದನ್ನು ಹೇಳ್ತಾ ಇರ್ಬೇಕಾದ್ರೆ ರೋಹಿಣಿ ಏನು ಮಾತಾಡ್ದಿರ ಸುಮ್ಮನೆ ಇರ್ತಾಳೆ. ನನಗೆ ಏನು ಮಾಡಬೇಕು ಗೊತ್ತಾಗ್ತಾನೆ ಇಲ್ಲ ಅಂದಾಗ, ಅಲ್ಲ ಕಣೆ ನೀನೇನೋ ಇವಾಗ ತಾಳಿ ಸರ ಇಟ್ಬಿಟ್ಟು ನಿಮ್ಮ ಅತ್ತೆಗೆ ದುಡ್ಡು ಕೊಡ್ತೀಯಾ, ಆದರೆ ಕಸ್ತೂರಿ ಆಂಟಿ ಮೇಲೆ ಕದ್ಕೊಂಬಂದಿರೋ ದುಡ್ಡು 2 ಲಕ್ಷಕ್ಕೆ ಏನೇ ಮಾಡ್ತೀಯಾ ಅಂತ ಪೂಜಾ ಕೇಳ್ತಾಳೆ. ಆಗ ರೋಹಿಣಿ, ಅದು ನಾನು ತಾನೇ ಕದ್ದಿದ್ದು, ನಾನೇ ತೊಗೊಂಡೋಗಿ 2 ಲಕ್ಷ ಅಲ್ಲಿ ಇಟ್ಬಿಡ್ತೀನಿ ಅಂತ ಹೇಳಿದಾಗ, ಅದಕ್ಕೆ ಏನೇ ಮಾಡ್ತೀಯ ಅಂದಾಗ, ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗೋದಂತೆ ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.